ಸಹಕಾರಿ ಸಂಘದಲ್ಲಿ ಸದಸ್ಯರೇ ಮಾಲೀಕರು. ಸಂಘದಲ್ಲಿ 4.63 ಕೋಟಿ ವ್ಯವಹಾರ ನಡೆಸಿರುವುದು ಸ್ವಾಗತಾರ್ಹ ವಿಚಾರ ಎಂದು ಬಿಲ್ಲೆನಕೋಟೆ ಸಹಕಾರಿ ಸಂಘದ ಅಧ್ಯಕ್ಷ ಎಚ್ ಹನುಮಂತಯ್ಯ ತಿಳಿಸಿದರು. ನೆಲಮಂಗಲ ತಾಲೂಕಿನ ಬಿಲ್ಲಿನಕೋಟೆ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದಿಂದ ಇಂದು ಆಯೋಜಿಸಿದ್ದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸಹಕಾರಿ ಸಂಘದಲ್ಲಿ ಸದಸ್ಯರೇ ಮಾಲೀಕರ. ಸಂಘದಲ್ಲಿ 4.63 ಕೋಟಿ ವ್ಯವಹಾರ ನಡೆದಿರುವುದು ಸ್ವಾಗತಾರ್ಹ ವಿಚಾರ ಎಂದು ಬಿಲ್ಲಿನಕೋಟೆ ಸಹಕಾರಿ ಸಂಘದ ಅಧ್ಯಕ್ಷ ಎಚ್ ಹನುಮಂತಯ್ಯ ಹೇಳಿದ್ರ. ಸಭೆಯಲ್ಲಿ ಚರ್ಚೆಯಾದ ವಿಚಾರಗಳನ್ನು ಸಮಗ್ರವಾಗಿ ಚರ್ಚಿಸಿ ಕ್ರಮ ಕೈಗೊಳ್ಳುತ್ತೇವೆ. ವಾರ್ಷಿಕ ಮಹಾಸಭೆಗೆ ಪ್ರತಿ ಸದಸ್ಯರು ಹಾಜರಿರಬೇಕು. ಎಲ್ಲಾ ಲೆಕ್ಕಗಳನ್ನು ಸವಿವರವಾಗಿ ಓದಿ ಹೇಳಲಾಗುತ್ತದೆ. ಅದಕ್ಕೆ ಸಮಸ್ಯೆ ಇದ್ದರೆ ಸದಸ್ಯರು ಅದರ ಬಗ್ಗೆ ಪ್ರಶ್ನೆ ಮಾಡಬಹುದು. ಸರ್ಕಾರ ನೇರವಾಗಿ ಸವಲತ್ತುಗಳನ್ನು ನೀಡಲು ಸಾಧ್ಯವಿಲ್ಲವೆಂದು ಅರಿತು ಸಹಕಾರಿ ಸಂಘಗಳ ಮೂಲಕ ರೈತರ ಬೇಡಿಕೆಗಳಿಗೆ ತಕ್ಕಂತೆ ಸಾಲ ನೀಡಲಾಗುತ್ತದೆ. ರೈತ ಕುಟುಂಬಗಳನ್ನು ಆರ್ಥಿಕವಾಗಿ ಸಬಲರನ್ನಾಗಿಸಲು ವ್ಯವಸಾಯ ಸಂಘಗಳು ಕಾರ್ಯನಿರ್ವಹಿಸುತ್ತಿವೆ ಎಂದ್ರ. ಸಭೆ ಇವತ್ತು ಎಲ್ಲ ಸುಸೂತ್ರವಾಗಿ ನಡೆಯಿತು. ಆದರೆ ಈ ಹೊಸದಾಗಿ ಬಿಲ್ಡಿಂಗ್ ಕಟ್ಟಿರೋದು ಎಲ್ಲ ಮಾಡಿದ್ದು, ನೆಕ್ಸ್ಟ್ ಇನ್ನು ಬಿಲ್ಡಿಂಗ್ ಮಾಡಬೇಕು ಅಂತ ಇದ್ದೀವಿ. ಅದು ಕಾರ್ಯಕ್ರಮ ಮಾಡಿರೋ ಎಲ್ಲ ಒಪಿನಿಯನ್ ಮೇರೆಗೆ, ಜನಗಳು ಪ್ರತಿಯೊಬ್ಬರ ಒಪಿನಿಯನ್ ಮೇರೆಗೆ ಎಲ್ಲ ವರ್ಕ್ ಮಾಡಿದ್ವಿ, ಕೆಲಸ ಮಾಡಿದ್ವಿ. ಮಾಮೂಲಿ ಮಾತು, ಸ್ವಲ್ಪ ಮಾತು ಜನಗಳಿಗೆ ಉತ್ತರ ಕೊಟ್ಟು, ಸೇರು 100 ರೂಪಾಯಿ ಸೇರಿತ್ತು, 1000 ಮಾಡಿದ್ವಿ, ವಜಾ ಮಾಡ್ತೀರಾ ಅಂತ ಜನಗಳು ಚರ್ಚೆ ಮಾಡಿರು. ಅದಕ್ಕೆ ಮಾಮೂಲಿ ಜನ ಸೇರಿತ್ತು, ಮಾತು ಇದ್ದೇ ಇರ್ತದೆ, ಅದಕ್ಕೆ ಉತ್ತರ ಕೊಡಬೇಕು, ಮುಂದಿನ ನಡೆಯುತ್ತೆ, ಚೆನ್ನಾಗಿ ನಡ್ಕೊಬೇಕು ಅಷ್ಟೇ. ಸಂಘದ ಸಿಇಒ ಬಿಎಲ್ ಚಿಕ್ಕರಾಜು ಮಾತನಾಡಿ, ಸಂಘದಲ್ಲಿ 2600 ಸದಸ್ಯರಿದ್ದು 3.54 ಕೋಟಿ ಬೆಳೆ ಸಾಲ, ಸಂಘದ ಲಾಭಾಂಶವಾಗಿ 2.03 ಲಕ್ಷವಾಗಿದೆ. ಸ್ತ್ರೀ ಶಕ್ತಿ ಗುಂಪುಗಳಿಗೆ 60 ಲಕ್ಷ ಹೊಸ ಸಾಲ ನೀಡಲು ಯೋಜನೆ ರೂಪಿಸಿದ್ದೇವೆ. ವ್ಯಾಪಾರ ಸಾಲ 1.56 ಲಕ್ಷವಾಗಿದೆ. ಸಂಘದ ಸುಸಜ್ಜಿತ ಕಟ್ಟಡ ನಿರ್ಮಾಣವಾಗಿದೆ. ಸಂಘದ ಸರ್ವತೋಮುಖ ಪ್ರಗತಿಗೆ ಎಲ್ಲರಿಗೂ ಸಹಕಾರ ಕೋರುತ್ತೇವೆ. ಷೇರುದಾರರ ಬೇಡಿಕೆ ಹಾಗೂ ಅಂಗಡಿ ಹರಾಜು ಪ್ರಕ್ರಿಯೆ ನಡೆಸಲಿದ್ದೇವೆ ಎಂದ್ರ. ಇನ್ನು ಸಭೆಯಲ್ಲಿ ಸಂಘದ ಉಪಾಧ್ಯಕ್ಷ ಸಿದ್ದಗಂಗಯ್ಯ, ನಿರ್ದೇಶಕರಾದ ರಾಮಣ್ಣ, ಚನ್ನೇಗೌಡ, ಮಂಜುನಾಥ್, ನಾಗರಾಜು, ರಮೇಶ್, ಸಾವಿತ್ರಮ್ಮ, ರಾಜಮ್ಮ, ದಾಸಪ್ಪ, ರೇಣುಕಮ್ಮ, ಬ್ಯಾಂಕ್ ಮೇಲ್ವಿಚಾರಕ ನರಸಿಂಹಮೂರ್ತಿ, ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್, ಇನ್ನೂ ಹಲವರು ಹಾಜರಿದ್ರ. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ.